ನಮಗೆ ನೀರು ನಮಗೆ ಪರಿಹಾರ ನಮಗೆ ಪರಿಹಾರ ನಮಗೆ ಬೇಕು ಮಲ್ಲಾಬಾದ್ ನೀರಾವರಿ ಹೋರಾಟಕ್ಕೆ ಜಯವಾಗಲಿ. ಮಲ್ಲಾಬಾದ್ ನೀರಾವರಿ ಹೋರಾಟಕ್ಕೆ ಜಯವಾಗಲಿ. ನಮಸ್ಕಾರ ವೀಕ್ಷಕರೇ, ನಾವಿಂದು ಚಿಗ್ರಹಳ್ಳಿ ಕ್ರಾಸ್ ಹತ್ರ ಇದ್ದೀವಿ. ಮಲ್ಲಾಬಾದ್ ನೀರಾವರಿ ರೈತ ಹೋರಾಟ ಸಮಿತಿ ಇಂದು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಕಾರಣ, ಸ್ಥಗಿತಗೊಂಡಿರುವ ಮಲ್ಲಾಬಾದ್ ನೀರಾವರಿ ಪುನರಾರಂಭಿಸಬೇಕೆಂದು ರೈತ ಮುಖಂಡರು ಚಿಗ್ರಹಳ್ಳಿ ಕ್ರಾಸ್ ಹತ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮೊಂದಿಗೆ ರೈತ ಮುಖಂಡರಿದ್ದಾರೆ, ಮಾತಾಡೋಣ ಬನ್ನಿ. ಜೇವರ್ಗಿ ಯಡ್ರಾಮಿ ತಾಲೂಕಿನ ಮಲ್ಲಾಬಾದ್ ನೀರಾವರಿ ಯೋಜನೆ ಜಾರಿಯಾಗಬೇಕೆನ್ನುವಂಥ ಬೇಡಿಕೆ ಇದು ಇವತ್ತು ನಾಳೆದಲ್ಲ, ಸುಮಾರು 4 ದಶಕಗಳ ಬೇಡಿಕೆ. ದಿವಂಗತ ಧರ್ಮಸಿಂಗ್ ಸಾಹೇಬರ ಅವರ ಇದ್ದಂಥ ಸಂದರ್ಭ ಕೂಡ ಈ ಬೇಡಿಕೆ ಇತ್ತು. ಈಗ ಅವರ ಸುಪುತ್ರರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ನಿರಂತರವಾಗಿ 3 ಸಾರಿ ಆಯ್ಕೆ ಆಗ್ತಾ ಇದ್ದಾರೆ. ಆದರೆ ಮಲ್ಲಾಬಾದ್ ನೀರಾವರಿ ಯೋಜನೆಗಾಗಿ ವಾದ ವರ್ಷ ನಾವು ಆದರ್ಶ ಗ್ರಾಮ ಸಮಿತಿ ನೇತೃತ್ವದಲ್ಲಿ ಎಲ್ಲಿ ಕಾಮಗಾರಿ ನಿಂತೈತೆ ಅಲ್ಲಿಂದ ಜೇವರ್ಗಿವರೆಗೆ ಪಾದಯಾತ್ರೆ ಮಾಡುವ ಮುಖಾಂತರ ಅಲ್ಲಿಂದ ತಹಶೀಲ್ ಆವರಣ ಎದುರೇ ನಿರಂತರ ಧರಣಿ ಸತ್ಯಾಗ್ರಹ ಕೂಡ ನಾವು ಆರಂಭ ಮಾಡಿದ್ದೆವು. 87 ದಿನಗಳ ನಿರಂತರ ಐತಿಹಾಸಿಕ ಜೇವರ್ಗಿ ತಾಲೂಕು ಐತಿಹಾಸಿಕ ಹೋರಾಟದ ಪ್ರತಿಫಲವಾಗಿ ಹಿಂದಿನ ಸರ್ಕಾರ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 330.40 ಕೋಟಿ ಮಂಜೂರಾತಿ ಸಿಕ್ಕಿತ್ತು. ಆವಾಗ ನಮ್ಮ ಹೋರಾಟ ನಾವು ಕಾಪಿ ಕೈಯಲ್ಲಿ ತೊಗೊಂಡು ಹೋರಾಟ ತಗೊಂಡುಕೊಂಡೆವು. ಅಲ್ಲಿಂದ ಇಲ್ಲಿವರೆಗೆ 2 ವರ್ಷ ಕಳೀತಾ ಇದೆ. ಈಗ ನಮ್ಮ ಸಂಬಂಧಪಟ್ಟಂಥ ನಮ್ಮ ಶಾಸಕರು ಇಲ್ಲಿವರೆಗೆ ಆ ಟೆಂಡರ್ ಕರೆಯುವಂಥ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಅದಕ್ಕೆ ಇವತ್ತು ನಾವು ಈ ಹೋರಾಟದ ಮುಖಾಂತರ ಶಾಸಕರಿಗೆ ಹೇಳ್ತಾ ಇದ್ದೀವಿ, ಈ ಹೋರಾಟ ನೀವು ಇದಕ್ಕೆ ಯಡ್ರಾಮಿಗೆ ಪ್ರಚಾರ ಬಂದಂಥ ಮಾನ್ಯ ಆಗಿನ ವಿರೋಧ ಪಕ್ಷದ ನಾಯಕ ಈಗ CM ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನನ್ನ ಸರ್ಕಾರ ಬಂದ ವೇಳೆ ಅಧಿಕಾರಕ್ಕೆ ಬಂದರೆ ನಾನು 24 ಗಂಟೆ ಒಳಗಾಗಿ ಈ ಯೋಜನೆ ಜಾರಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ನುಡಿದಂತ ನಡೆದವರು ಅವರು, ನುಡಿದಂತ ನಡಿತೀವಿ ಅಂತ ಹೇಳ್ತಾರೆ. ಇವತ್ತು ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಮಾತು ಅವರು ಕೇಳಿ ಅವರು ಕೂಡ ಸುಳ್ಳು ಹೇಳಕತ್ತಾರಂತ. ಯಾಕಂದರೆ ನುಡಿದಂತ ನಡೆದರೆ 24 ಗಂಟೆ ಅಲ್ಲ ಸರ್, 24 ತಿಂಗಳು ಕಳೀತಾ ಇದೆ. ಯಾಕೆ ನೀವು ಮಾಡ್ತಾ ಇಲ್ಲ? ನಿಮಗೆ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾಡ್ಲಿಕ್ಕೆ ಬೇಡ ಅಂತಾರ ಏನೋ ಇವತ್ತು ನೀವು ಸ್ಪಷ್ಟಪಡಿಸಬೇಕೆಂದು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ. ಯಾಕಂದರೆ ನಮ್ಮ ಭಾಗದ ಜನ ಸುಮಾರು ಸಾರಿ ಇಂಥ ನೋಡಿ, ತಾವು ಎಲ್ಲರೂ ನೋಡ್ತಾ ಇದ್ದೀರಿ, ಇಷ್ಟೆಲ್ಲ ಸೀಸನ್ ಬೆಳಿ ಕೈಯಲ್ಲಿ ಬಂದಿರುತ್ತೆ, ರಾಶಿ ನಡೆದೈತೆ, ಅಂದರೂ ಕೂಡ ನಮ್ಮ ಜನ ಇಷ್ಟು ಸೇರಿದ್ದಾರೆ. ಇದು ಭಾಳ ಮುಖ್ಯವಾದಂಥ ಯೋಜನೆ. ಈ ಯೋಜನೆ ಒಂದು ವೇಳೆ ಈ ನಮ್ಮ ಹೋರಾಟ ಎಲ್ಲಿವರೆಗೆ ನಮಗೆ ಟೆಂಡರ್ ಕಾಪಿ ಕೈಯಲ್ಲಿ ಸಿಗೋರು ಅಲ್ಲಿವರೆಗೆ ಹೋರಾಟ ಹೇಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ನಾವು. ರೈತರ ಬೇಡಿಕೆ ಈಡೇರಿಸಿದ ಸರ್ಕಾರ ಕೇಳಿದಿಕ್ಕಾರ, ಸರ್ಕಾರ ಕೇಳಿದಿಕ್ಕಾರ. ಇವತ್ತು ಕಳೆದ 30-40 ವರ್ಷದಿಂದ ಮಲ್ಲಾಬಾದ್ ನೀರಾವರಿ ಯೋಜನೆ ಏನದ ಸಂಪೂರ್ಣವಾಗಿ ರೈತರ ಹೊಲಗಳಿಗೆ ನೀರು ಹೋಗಬೇಕಾಗಿತ್ತು. ಆದರೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ, ಶಾಸಕರ ನಿರ್ಲಕ್ಷ್ಯದಿಂದ ಅದು ಕಾಮಗಾರಿ ಪೂರ್ಣಗೊಳ್ಳದೇ ಅರ್ಧಕ್ಕೆ ನಿಂತಿದೆ. ಅರ್ಧಕ್ಕೆ ನಿಂತಿರ್ತಕ್ಕಂಥ ಮಲ್ಲಾಬಾದ್ ನೀರಾವರಿ ಕಾಮಗಾರಿಗಳು ಪ್ರಾರಂಭ ಆಗಬೇಕು ಅಂತಕ್ಕಂಥ ಹೋರಾಟವನ್ನು ನಾವು ಕಳೆದ ವರ್ಷ ಡಿಸೆಂಬರ್ 2022 ಶುರು ಮಾಡಿ ಮಾರ್ಚ್ 7, 2023 ಮುಗಿಸಿ ಆದೇಶ ಪ್ರತಿಯನ್ನು ತೊಗೊಂಡು ಎದ್ದಿದ್ವಿ. ಆದರೆ ಬಂದಿರತಕ್ಕಂಥ ಹೊಸ ಸರ್ಕಾರ, ಶಾಸಕರು ಆಗಿರ್ತಕ್ಕಂಥ ಕೆಲಸವನ್ನು ಕುತಂತ್ರದಿಂದ ನಿಲ್ಲಿಸಿದ್ದಾರೆ. ಹಾಗಾಗಿ ನಿಮ್ಮ ಕುತಂತ್ರ ನಡೆಯೋದಿಲ್ಲ, ಆದೇಶ ಪ್ರತಿ ಕೊಡಲೇಬೇಕು, ಕೆಲಸ ಪ್ರಾರಂಭ ಮಾಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಇವತ್ತಿನ ದಿವಸ ಪಕ್ಷಾತೀತವಾಗಿ ನಾವು ಮಲ್ಲಾಬಾದ್ ನೀರಾವರಿ
ನೀರಾವರಿ ರೈತ ಹೋರಾಟ ಸಮಿತಿಯನ್ನು ರಚನೆ ಮಾಡಿಕೊಂಡು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು 4ನೇ ಹಂತದ ಹೋರಾಟ. ಕಳೆದ ಎಲ್ಲ ಶಾಸಕರಿಗೆ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಎಲ್ಲ ಇಡೀ 48 ಹಳ್ಳಿದೊಳಗೆ 50 ಹಳ್ಳಿದೊಳಗೆ ನಾವು ಜಾಥಾನ ಮಾಡಿ ರೈತರಿಗೆ ಜಾಗೃತಿ ಜಾಥಾ ರೈತ ಜಾಗೃತಿ ಜಾಥಾನ ಮಾಡಿ ಇವತ್ತು ಅಂತಿಮವಾಗಿ ನಾವು ಇಲ್ಲಿ ಎತ್ತು ಬಂಡಿ ಸಮೇತ ಕೂತಿದ್ದೀವಿ. ಯಾವುದೇ ಕಾರಣಕ್ಕೆ ನಾವು ಆದೇಶ ಪ್ರತಿನ ತಗೊಂಡೇ ಹೇಳಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಇಲ್ಲಿ ಕೂತಿರ್ತಕ್ಕಂಥದ್ದು. ಆದರೆ ಶಾಸಕರು ಇದನ್ನು ವಿಫಲ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಇಲ್ಲ. ರೈತರು ಇವತ್ತು ಎಚ್ಚೆತ್ತಿದ್ದಾರೆ. ಏನೇ ಆದರೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಕಾಮಗಾರಿ ಪ್ರಾರಂಭ ಆಗಲೇಬೇಕು. ಇನ್ಫಿಲಾಬ್ ಜಿಂದಾಬಾದ್, ಇನ್ಫಿಲಾಬ್ ಜಿಂದಾಬಾದ್, ರೈತರ ಐಕ್ಯ ಹೋರಾಟಕ್ಕೆ ಜಯವಾಗಲಿ. ನೀವು ನೋಡ್ತಾ ಇದ್ದೀರಾ, ಸುಮಾರು 7 ಗಂಟೆಗಳ ಕಾಲ ರೈತರು ಸತತವಾಗಿ ಇಲ್ಲಿ ರಸ್ತೆ ತಡೆಗಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸ್ಥಳೀಯ ಪ್ರತಿನಿಧಿಗಳಾಗಿ ಶಾಸಕರಾಗಿವರಿಗೆ ಒಂದು ಯಾವುದೇ ನೆರವು ಕೊಡ್ತಾ ಇಲ್ಲ. ಇಲ್ಲಿ ದಂಡಾಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಅವರ ಹಾರಿಕೆ ಉತ್ತರಗಳನ್ನು ಯಾವುದೇ ರೀತಿ ರೈತ ಮುಖಂಡರು ಒಪ್ಪಲ್ಲದೆ ಪಟ್ಟು ಹಿಡಿದು ಮಲಬಾದ್ ಎತ್ ನೀರಾವರಿ ಯೋಜನೆ ಕೂಡಲೇ ಜಾರಿಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ಸತತ 7 ಗಂಟೆಗಳ ಕಾಲ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ರೈತರ ತೊಗರಿ ಬೆಳೆ ಏನಾಗಿದೆ ಇವತ್ತ ಸಂಪೂರ್ಣ ನೆರೆ ರೋಗದಿಂದ ಹಾಳಾಗಿ ಹೋಗಿದೆ. ಇವತ್ತ ರೈತರಿಗೆ ಸೂಕ್ತವಾದಂತ ಪರಿಹಾರ ಕೊಡಬೇಕು, ಸೂಕ್ತವಾದಂತ ಬೆಂಬಲ ಬೆಲೆ ಕೊಡಬೇಕು. ಹತ್ತಿಗೂ ಕೂಡ ಹತ್ತಿ ಬೆಳೆದಂತ ಬೆಳೆಗಾರರಿಗೂ ಕೂಡ ಬೆಂಬಲ ಬೆಲೆ ಇಲ್ಲ, ಸೂಕ್ತವಾದಂತ ಪರಿಹಾರ ಇಲ್ಲ. ಸರ್ಕಾರ ಈ ಅನ್ಯಾಯವನ್ನ ಕೂಡಲೇ ಎಚ್ಚೆತ್ತುಕೊಂಡು ಈ ರೈತರಿಗೆ ಸೂಕ್ತವಾದಂತ ಪರಿಹಾರವನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಈ ಹೋರಾಟದ ಮೂಲಕ ನಾನೆಲ್ಲ ಕೊಡ್ತಾ ಇದ್ದೀನಿ ಮಾಧ್ಯಮಕ್ಕೆ. ಜೇವರ್ಗಿ ತಾಲೂಕಿನ ರೈತರು ಏನಪ್ಪ ಅಂದರೆ ಜೀವನಾಡಿಯಾಗಿರ್ತಕ್ಕಂಥ ಮಲ್ಲಾಬಾದ್ ಏತ ನೀರಾವರಿ ಯೋಜನೆ ಏನಪ್ಪ ಅಂದರೆ ಸುಮಾರು ಇದು ನಿನ್ನೆ ಮನೆಯದು ಹೋರಾಟ ಅಲ್ಲ, ಸುಮಾರು 3-4 ದಶಕಗಳ ಕಾಲ ಅಂದರೆ ನಿರಂತರ 30-40 ವರ್ಷಗಳಿಂದ ಏನಪ್ಪ ಅಂದರೆ ಒಂದು ಹೋರಾಟ ನಡೀತಾ ಬರ್ತಾ ಇದೆ. ಏನಪ್ಪ ಅಂದರೆ ಇದಕ್ಕೋಸ್ಕರ ಹಲವಾರು ಜನರು ಏನಪ್ಪ ಅಂದರೆ ಜೈಲಿಗೆ ಹೋಗಿದ್ದಾರೆ, ಅನೇಕ ಪೆಟ್ಟುಗಳನ್ನು ತಿಂದಿದ್ದಾರೆ, ಅನೇಕರಿಂದ ತೊಂದರೆಗಳನ್ನು ಅನುಭವಿಸಿದ್ದಾರೆ. ಇವತ್ತಿಗೂ ಕೂಡ ಒಂದು ಮಲ್ಲಾಬಾದ್ ಏತ ನೀರಾವರಿ ಏನಪ್ಪ ಅಂದರೆ ಕೆಲಸ ಆಗದೆ ಕೂಡ ನೆನೆಗುದಿಗೆ ಬಿದ್ದು ಏನಪ್ಪ ಅಂದರೆ ಇವತ್ತು ನಮ್ಮ ರೈತ ಇವತ್ತಿಗೂ ಕೂಡ ಏನಪ್ಪ ಅಂದ್ರೆ ಒಣ ಬರಗಾಲದಲ್ಲಿ ಸಾಯ್ತಾ ಇದ್ದಾನೆ ಅಂತಕ್ಕಂಥ ವಿಷಯ ಏನಪ್ಪ ಅಂದರೆ ಮುಂದಿಟ್ಕೊಂಡು ಹಿಂದಿನ ಸರ್ಕಾರಗಳು ಏನಾಗಲಿ ಏನಪ್ಪ ಅಂದರೆ 388 ಕೋಟಿ ರೂಪಾಯಿ ಒಂದು ಯೋಜನೆಗೆ ಕೊಟ್ಟು ಏನಪ್ಪ ಅಂದರೆ ಇಂದಿನ ಒಂದು ಬೊಮ್ಮಾಯಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಏನಪ್ಪ ಅಂದ್ರೆ ಅನುಮೋದನೆ ಕೊಟ್ಟಿತ್ತು. ಆದರೆ ಮುಂದೆ ಬಂದಿರತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ಅದನ್ನು ಒಂದು ಟೆಂಡರ್ ಕರೆದು ಏನಪ್ಪ ಅಂದರೆ ಈ ಒಂದು ಕೆಲಸವನ್ನು ಪೂರ್ಣಗೊಳಿಸಬೇಕಾಗಿತ್ತು. ಆ ಒಂದು ಬೇಜವಾಬ್ದಾರಿತನವನ್ನು ಏನಪ್ಪ ಅಂದರೆ ಇವತ್ತು ಮುಂದುವರೆಸ್ತಿರೋದ್ರಿಂದ ಇವತ್ತು ನಮ್ಮ ಎಲ್ಲ ಜೇವರ್ಗಿ ತಾಲೂಕಿನ ರೈತ ಸಂಘಟನೆಗಳು ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳು ಹಾಗೂ ಹಲವಾರು ರೀತಿಯ ಒಂದು ಹೋರಾಟಗಾರರು ರೈತರು ಇವತ್ತೇನಪ್ಪ ನಾನು ಕೂಡ ನ್ಯಾಯವಾದಿಯಾಗಿ ಒಂದು ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ರೈತರಿಗೆ ಏನಪ್ಪ ಅಂದರೆ ಜೀವನಾಡಿಯಾಗಿರ್ತಕ್ಕಂಥ ಈ ಒಂದು ಮಲ್ಲಾಬಾದ್ ಏತ ನೀರಾವರಿ ಏನು ಕೆಲಸ ಅರ್ಧಕ್ಕೆ ಏನಪ್ಪ ಅಂದರೆ ಮಾಡಿ ಮುಂದೆ ನಿಲ್ಲಿಸಿದರೆ ಆ ಕೆಲಸಕ್ಕೆ ಈಗಾಗಲೇ ಸರ್ಕಾರ ಕೂಡ ಒಂದು ಅನುದಾನವನ್ನು ಕೂಡ ನಿಗದಿ ಮಾಡಿದೆ. ಆದರೆ ಅನುದಾನಕ್ಕೆ ಟೆಂಡರ್ ಕರೆದು ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಇವತ್ತಿನ ಸರ್ಕಾರ ಮತ್ತು ಇಲ್ಲಿನ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಒಂದು ಏನಪ್ಪ ಅಂದರೆ ನಿಷ್ಕಾಳಜಿ ಧೋರಣೆ ಏನಪ್ಪ ಅಂದರೆ ಇವತ್ತು ಎದ್ದು ಕಾಣ್ತಾ ಇದೆ. ಅವರ ವಿರುದ್ಧ ಏನಪ್ಪ ಅಂದರೆ ಇವತ್ತು ಚಿಗರಳಿ ಕ್ರಾಸ್ನಲ್ಲಿ ಇವತ್ತೇನಪ್ಪ ಅಂದರೆ ರಸ್ತಾ ರೋಕ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಒಂದು ರೈತರ ಹೋರಾಟ ಏನದ, ನಮ್ಮ ರೈತರ ಒಂದು ಬೇಡಿಕೆ ಏನದ, ಈ ಒಂದು ಬೇಡಿಕೆ ಈಡೇರಿಸೋವರೆಗೂ ಯಾವುದೇ ಕಾರಣಕ್ಕೆ ಒಂದು ಹೋರಾಟ ಇದು ನಿರಂತರವಾಗಿರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಕೇಳಿದ್ರಲ್ಲ ವೀಕ್ಷಕರೇ, ಯಾಕೆ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆಗೆ ಹಾಕಿದ್ದೀವಿ. ಈ ದಿನ.com ಜೊತೆಗೆ ಗೀತಾ ಉಸ್ಮಾನಿ, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.